ಕಳೆದ ವರ್ಷದಿಂದ ಬೆಳಗಾವಿಯಲ್ಲಿ ಪರಿವರ್ತನಾ ಪರಿವಾರದವರು ಕೈಟ್ ಫೆಸ್ಟಿವಲ್ ಮಾಡ್ತಾ ಬಂದಿದ್ದಾರೆ. ಅದು ಅಲ್ಲದೆ ಈ ಬಾರಿ ಹಮ್ಮಿಕೊಂಡ ಇಂಟರ್ ನ್ಯಾಷನಲ್ ಕೈಟ್ ಫೆಸ್ಟಿವಲ್ನಲ್ಲಿ ಭಾಗವಹಿಸಿದ ವಿದೇಶಿಗರ ಸಂಖ್ಯೆಯೂ ಜಾಸ್ತಿಯಾಗಿತ್ತು. ಅದಕ್ಕಿಂತ ಹೆಚ್ಚಂದ್ರೆ ನಮ್ಮ ನಾಡಿನ ಗಾಳಿಪಟ ಹಾರಿಸೋರು ವಿದೇಶಿಗರ ಮಟ್ಟಕ್ಕೆ ಸಾಧನೆ ಮಾಡಿದ್ದು ವಿಶೇಷ. ಇದುವರೆಗೆ ವಿದೇಶಿಗರು ಗಾಳಿಪಟದಲ್ಲಿ ಕರಾಮತ್ತು ಮಾಡಿದ್ದನ್ನ ನಾವು ನೋಡಿದ್ವಿ. ಇದಕ್ಕೆ ಸೆಡ್ಡು ಹೊಡೆಯುವಂತೆ ನಮ್ಮ ದೇಶದವರು ಗಾಳಿಪಟಗಳನ್ನ ತಯಾರು ಮಾಡಿದ್ರು. ಅಂಗೈಯಲ್ಲಿ 10 ಗಾಳಿಪಟಗಳನ್ನ ಹಿಡಿದು ಹಾರಿಸುವ ಚೋಟಾ ಗಾಳಿಪಟದಿಂದ ಹಿಡಿದು ಬೃಹತ್ ಚಂಡಿ ಚಾಮುಂಡಿಯ ಬಿಂಬ ಇರುವ ಗಾಳಿಪಟಗಳನ್ನ ತಯಾರು ಮಾಡಿದ್ದಾರೆ. ಇವರ ಪೈಕಿ ಗಾಳಿಪಟಗಳನ್ನ ರೆಡಿ ಮಾಡಿ ಹಾರಿಸುವ ಬಗ್ಗೆಯೂ ಈ ಭಾಗದ ಜನರಿಗೆ ತಿಳುವಳಿಕೆ ಮೂಡಿಸುವ ನಿಟ್ಟಿನಲ್ಲಿ ಮುಂದಾಗುವ ಭರವಸೆಯೂ ವ್ಯಕ್ತವಾಗಿದೆ. ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಸಚ್ ಅ ಕೈಟ್ ಫೆಸ್ಟಿವಲ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ. ಸೊ ಚೆನ್ನಾಗಿದೆ. ಫಸ್ಟ್ ಅಟೆಂಪ್ಟ್ ಅಂಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕೈಟ್ಸ್ ನೋಡ್ಲಿಕ್ಕೆ ಸಿಗ್ತಾ ಇವೆ. ಇವೆಲ್ಲ ಮೊದಲು ಯಾವಾಗೂ ನೋಡಿದ್ದಿಲ್ಲ. ಇಷ್ಟೆಲ್ಲ ಗಾಳಿಪಟಗಳ ಝಲಕ್ ಕಂಡ ಜನರು ಮಾತ್ರ ಮಂತ್ರಮುಗ್ಧರಾಗಿದ್ರು. ನಮ್ಮಲ್ಲಿಯೂ ಇಂಥದ್ದೊಂದು ಅಪರೂಪದ ಕಾರ್ಯಕ್ರಮ ನಡೆದಿದ್ದಕ್ಕೆ ಖುಷಿ ಪಟ್ರು. ಅರೌಂಡ್ 20 ರಿಂದ 25 ಕೈಯಿಂದ ಮಾಡಿರೋ ಕೈಟ್ ಅಂಡ್ ಸುಮಾರು 15 ರಿಂದ 20 ರೆಡಿಮೇಡ್ ಕೈಟ್ಸ್. ಕೈಯಿಂದ ಮಾಡಿರೋ ಕೈಟ್ಸ್ ಎಲ್ಲ ನಾವು ಮನೆಯಲ್ಲೇ ಮಾಡಿರೋದು. ಬ್ಯಾಂಬೂ ಮತ್ತೆ ಕಲರ್ಫುಲ್ ಪೇಪರ್ಸ್ ಎಲ್ಲ ಮನೆಯಲ್ಲೇ ರೆಡಿ ಮಾಡಿರೋದು. ಸುಮಾರು 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಉತ್ಸವವನ್ನ ಮಾಡಲಾಗಿದೆ. ದೇಶದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ನೆರವೇರಿಸಿದ್ದು ಇದೇ ಮೊದಲ ಬಾರಿಗೆ. ಕಳೆದ ಬಾರಿ ಉತ್ಸವದ ಅದ್ದೂರಿ ಯಶಸ್ಸು ಈ ಬಾರಿಯ ಉತ್ಸವ ಮಾಡಲು ಕಾರಣವಾಗಿದೆ. ಒಟ್ಟಾರೆ ಗಾಳಿಪಟ ಉತ್ಸವದ ಮೂಲಕ ನಮ್ಮ ದೇಶದ ಸಂಸ್ಕೃತಿ ಎಷ್ಟು ಶ್ರೀಮಂತ ಅನ್ನೋದನ್ನ ಅನಾವರಣ ಮಾಡಲಾಯಿತು. ಜನರು ಮಾತ್ರ ಬಣ್ಣ ಬಣ್ಣದ ಗಾಳಿಪಟಗಳನ್ನ ನೋಡಿ ಕುಣಿದು ಕುಪ್ಪಳಿಸಿ ಖುಷಿ ಪಟ್ರು. ಶ್ರೀನಾಥ್ ಜೋಶಿ, ಸುವರ್ಣ ನ್ಯೂಸ್ 24/7 ಬೆಳಗಾವಿ. ಹೇಗಿತ್ತು ಗಾಳಿಪಟದ ಗಮ್ಮತ್ತು? ಅಂದ ಚಂದದ ಬಗೆ ಬಗೆಯ ಗಾಳಿಪಟಗಳನ್ನ ನೋಡಿ ನಿಮಗೂ ಖುಷಿಯಾಗಿರ್ಬೇಕು ಅಲ್ವಾ? ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.